ನನ್ನ ಗಂಡ ಈ ವೀಕೆಂಡ್ ಫುಲ್ ಡಯಟ್ ಮಾಡ್ತೀನಿ, ಹೈ ಪ್ರೋಟೀನ್ ಫುಡ್ ಬೇಕು, ಫುಲ್ ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿಟ್ಬಿಡು, ನನಗಂತೂ ಫುಲ್ ಹೈಡ್ರೇಷನ್ ಬೇಕು, ಡಿಟಾಕ್ಸ್ ಡ್ರಿಂಕ್ ಬೇಕು, ಹಂಗೆ ಬೇಕು ಹಿಂಗೆ ಬೇಕು ಅಂತ ಹೇಳಿದ್ದು ಲಿಸ್ಟ್ ನಾನು ಕೇಳಿಸ್ಕೊಂಡಿದ್ದೆ. ಸೀರಿಯಸ್ ಆಗಿ ಹೇಳಿದ್ನ ಕೇಳ್ಬಿಟ್ಟು ಫುಲ್ ಪ್ರೆಪ್ ಮಾಡಿದ್ದು. ಶನಿವಾರ ಬೆಳಿಗ್ಗೆ ಎದ್ದು ಕ್ಯಾಲರೀಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಷ್ಟಿರ್ಬೇಕು ಅಂತ ಕ್ವಾಂಟಿಟೀಸ್ ಚೆಕ್ ಮಾಡಿ ನೀಟಾಗಿ ಒಂದೊಳ್ಳೆ ಹೋಲ್ಸಮ್ ಮೀಲ್ ಮಾಡ್ಕೊಟ್ರೆ ನೆಂಚ್ಕೊಳಕ್ಕೆ ಏನಾದ್ರು ಇದ್ಯಾ ಅಂತ ಕೇಳದ. ನನಗ್ ಒಳಗಡೆಯಿಂದ ಹಂಗೆ ಸ್ಟಾರ್ಟ್ ಆಯ್ತು. ಆಮೇಲೆ ಒಂಚೂರು ಮಸ್ಕ ಹೊಡ್ಕೊಂಡು ಬಾ ಆಚೆಗಡೆ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡ್ ಬಂದ್ರು. ನೋಡಿದ್ರೆ ಬಂದು ಬಿರಿಯಾನಿ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಈ ಖುಷಿಗೆ ಅಷ್ಟೊಂದೆಲ್ಲ ಬಿಲ್ಡಪ್ ಯಾಕೆ ಕೊಟ್ರು, ಇದ್ದಕ್ಕಿದ್ದಂಗೆ ಅದೆಲ್ಲಿಂದ ಬಂತು ಸ್ಪೈಕ್ ಆಫ್ ಮೋಟಿವೇಶನ್. ಅವ್ರ ಡಯಟ್ ಹಾಳು ಮಾಡ್ಕೊಡೋದಲ್ದೆ ನನಗೆ ನೀನು ತಿನ್ನು ಅಂತ ಬೇರೆ ಹಿಂಸೆ ಕೊಡೋದು. ನನ್ ಮೇಲೆ ಪ್ರೀತಿ ಹುಕ್ಕರ್ದೇನ್ ತಿನ್ನು ಅಂತ ಹಿಂಸೆ ಕೊಡ್ತಿಲ್ಲ, ಇನ್ನು ನನ್ನ ಡೈವರ್ಟ್ ಮಾಡ್ಬೇಕಲ್ಲ, ಇಲ್ಲ ಅದೇ ವಿಷಯ ಹಿಡ್ಕೊಂಡು ನಾನ್ ಕೊಡ್ತೀನಲ್ಲ ಅನ್ನೋದಕ್ಕೆ ಇದೊಂದು ಕಾರಣ. ಪಾಪನ ಮೊಲಕ್ ಕರ್ಕೊಂಡು ಹೋಗೋಣ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅದು ಸಖತ್ ಇಂಪಾರ್ಟೆಂಟ್. ಹಂಗೆ ಹಿಂಗೆ ಅಂತ ಹೇಳಿ ಡೈವರ್ಟ್ ಮಾಡಿ ಕೊನೆಗೆ ನನ್ ಡಯಟ್ ನು ಹಾಳು ಮಾಡಿ ಇಡೀ ವೀಕೆಂಡ್ ಯಾವ ಡಯಟ್ ಇಲ್ಲ ಏನೂ ಇಲ್ಲ. ಮಂಡೆಯಿಂದ ಡಯಟ್ ಮಾಡ್ತೀನಿ ಅಂತ ಹೇಳಿದರೆ ಈ ಸತಿ ನಾನೇ ಮಾಡಲ್ಲ, ಯಾವ ಪ್ರೆಪ್ ಮಾಡಲ್ಲ, ಏನು ಮಾಡಲ್ಲ. ಓಟ್ಸ್ ನ ನೀರಲ್ಲಿ ಬೇಯಿಸ್ಕೊಡ್ತೀನಿ, 2 ದಿನ ಅದನ್ನ ಕಂಟಿನ್ಯೂಸ್ ಆಗಿ ತಿಂದ್ರೆ ಮಾತ್ರ ನೆಕ್ಸ್ಟ್ ಪ್ರೆಪ್ ಮಾಡೋದು.